ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನೋಡಿ ಯಾವುದ್ರ ಬಗ್ಗೆ ಮಾಡತ್ತಂದ್ರೆ ಆರ್ ಡಿ ಮತ್ತು ಎಸ್ ಐ ಪಿ ಏನು ಡಿಫ್ರೆನ್ಸ್ ಅಂತ ಯಾವುದರಲ್ಲಿ ಹೆಚ್ಚು ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ, ಆಮೇಲೆ ಯಾವುದು ಬೆಸ್ಟ್ ವೇ ಟು ಇನ್ವೆಸ್ಟ್ ಅಂತಂದು. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ನಮಗೆ ಇದ್ರೊಳಗೆ ಇನ್ವೆಸ್ಟ್ ಮಾಡಿದ್ರೆ ಅಮೌಂಟ್ ಹೆಚ್ಚು ಸಿಗುತ್ತಪ್ಪ ಅಂತಂದು. ಆರ್ ಡಿ ಎಸ್ ಐ ಪಿ ಏನು ಡಿಫ್ರೆನ್ಸ್ ಅಂತಂದು ಇದ್ರೊಳಗೆ ವಿಡಿಯೋದಾಗ ತಿಳ್ಕೊಂಡು. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಈಗಿನ ಕಾಲದಾಗ ಹಣ ಸೇವ್ ಮಾಡೋದಂದ್ರೆ ಭಾಳ ಇಂಪಾರ್ಟೆಂಟ್. ಸೊ ಈಗ ನಾವು ಹೆಂಗೆ ಪ್ರತಿ ತಿಂಗಳು ಏನು ಅಮೌಂಟ್ ಕಳಿಸಿರ್ತೀವಲ್ಲ, ಅದು ಹಂಗೆ ಖರ್ಚು ಮಾಡ್ಕೊತ ಹೋದ್ಯಪ್ಪ ಅಂತಂದ್ರೆ ನಮ್ಮ ಕಷ್ಟ ಟೈಮ್ದಾಗ ಯಾರೂ ಆಗೋದಿಲ್ಲ. ಸೊ ಅದ್ರ ಬದಲು ನೀವೇನು ಮಾಡ್ರಪ್ಪ ಅಂದ್ರೆ ಪ್ರತಿ ತಿಂಗಳಿಗೆ ಏನು ದುಡ್ದಿರ್ತಿರಲಿಲ್ಲ ಅದನ್ನ ಅಮೌಂಟ್ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಕ್ಕಂತ ಒಂದು ಸಪ್ರೇಟ್ ಅಮೌಂಟ್ ಸ್ವಲ್ಪ ಮಾಡ್ಕೊಳ್ಳಿ. ಈಗಂತೂ ಭಾಳ ಹಾದಿಗಳದ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಿಮ್ಗೆ. ಬಟ್ ಕಾಮನ್ನಾಗಿ ಇನ್ವೆಸ್ಟ್ ಮಾಡೋ ವಿಚಾರಕ್ಕೆ ಬಂದವಪ್ಪ ಅಂತಂದ್ರೆ ಜನ ಚೂಸ್ ಮಾಡೋದು ಯಾವುದಪ್ಪ ಅಂತಂದ್ರೆ ಆರ್ ಡಿ ಅಂದರೆ ರಿಕರಿಂಗ್ ಡೆಪಾಸಿಟ್ ಅಂತಂದು. ಅದ್ರ ಜೊತೆಗೆ ಇನ್ನೊಂದು ಫೇಮಸ್ ಆಗಿರೋ ನೇಮ್ ಯಾವುದಪ್ಪ ಅಂತಂದ್ರೆ ಎಸ್ ಐ ಪಿ, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇವು ಎರಡು ಇನ್ವೆಸ್ಟ್ ಮಾಡೋ ವಿಚಾರಕ್ಕೆ ಬಂದಪ್ಪ ಅಂದ್ರೆ ಭಾರಿ ಬೆಸ್ಟ್ ಪ್ಲಾಟ್ಫಾರ್ಮ್. ಈಗ ಆರ್ ಡಿ ಮತ್ತು ಎಸ್ ಐ ಪಿ ಏನು ಡಿಫ್ರೆನ್ಸ್ ಅಪ್ಪ ಅಂತಂದ್ರೆ ಎರಡರಲ್ಲೂ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. 6 months ಆರ್ 1 year ಎರಡರಲ್ಲೂ ಕೂಡ ನಮ್ಗೆ ಅವಕಾಶ ಐತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಬಟ್ ಇದ್ರೊಳಗೆ ನೀವು ಯಾವಾಗ ಬೇಕು ಅವಾಗ ತಗೋಬೋದು, ಹೊಳ್ಳಿ ವಾಪಸ್ ಅಮೌಂಟ್ ನಮಗೆ ಸಾಕು, ನನಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಪ್ಪ ಅಂತಂದು. ಬಟ್ ಇದ್ರಾಗ ಏನು ಪ್ರಾಬ್ಲಮ್ ಅಪ್ಪ ಅಂತಂತಂದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅದ್ರ ಇಂಟ್ರೆಸ್ಟ್ ಎಷ್ಟು ಬರೋದು ಇರ್ತೈತಿಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ ಬರೋದು. ಸೊ ಆರ್ ಡಿ ಅಕೌಂಟ್ ಎಲ್ಲೆಲ್ಲಿ ಓಪನ್ ಮಾಡ್ಬೋದಪ್ಪ ಅಂತಂದ್ರೆ ಪೋಸ್ಟ್ ಆಫೀಸ್, ಎಸ್ ಬಿ ಐ, ಸೊಸೈಟಿ. ನಾನು ನಿಮ್ಗೆ ಸೊಸೈಟಿ ಒಳಗೆ ಇನ್ವೆಸ್ಟ್ ಮಾಡಿರಿ, ಸೊಸೈಟಿ ಒಳಗೆ ಯಾವ್ದ್ರೊಳಗೆ ಇನ್ವೆಸ್ಟ್ ಮಾಡ್ರಪ್ಪ ಅಂತಂದ್ರೆ ಆರ್ ಡಿ ಗೋರ್ಮೆಂಟ್ ಆಡೆಡ್ ಸೊಸೈಟಿ ಇರ್ತಲ್ಲ ಅದ್ರೊಳಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ. ಆರ್ ಡಿ ಅಕೌಂಟ್ ಓಪನ್ ಮಾಡಿಕೊಂಡು ಇದ್ರೊಳಗೆ ಎಲ್ಲದ್ರೊಳಗೆ ಆರ್ ಡಿ ಅಕೌಂಟ್ ಓಪನ್ ಮಾಡ್ಕೊಂಡೇ ಮಾಡಬೇಕು. ಬಟ್ ಇದ್ರೊಳಗೆ ಇಂಟ್ರೆಸ್ಟ್ ಏನು ಇರ್ತೈತಪ್ಪ ಅಂತಂದ್ರೆ ಪೋಸ್ಟ್ ಆಫೀಸಿಗೆ ಒಂದು ಸ್ವಲ್ಪ ಕಮ್ಮಿ ಇತ್ತಪ್ಪ ಅಂದ್ರೆ ಎಸ್ ಬಿ ಐಗೆ ಹೆಚ್ಚಿರ್ತೈತಿ. ಎಸ್ ಬಿ ಐಗಿಂತನೂ ಒಂದು ಸ್ವಲ್ಪ ಸೊಸೈಟಿಗಳು ಹೆಚ್ಚಿರ್ತಾವೆ. ಸೊ ಹಿಂಗೆ ಇದು ಬ್ಯಾಂಕ್ ಮೇಲೆ ಡಿಪೆಂಡ್ ಇರುತ್ತೆ ಇಂಟ್ರೆಸ್ಟ್ಗಳು. ಎಲ್ಲ ಬ್ಯಾಂಕ್ನು ಸೇಮ್ ಇರಂಗಿಲ್ಲ ಇಂಟ್ರೆಸ್ಟ್. ಈಗ ಒಂದು ಎಕ್ಸಾಂಪಲ್ ತಗೋ, ಪೋಸ್ಟ್ ಆಫೀಸಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡತ್ತಿರತ್ತೆ ಅನ್ಕೋರಿ, ಅದಕ್ಕೆ ಎಷ್ಟು ಕಮ್ಮಿ ಇರ್ತೈತೆ, ಒಂದು 4-5 ಇಷ್ಟು ಇರ್ಬೋದು ಅನ್ಸುತ್ತೆ ಮೇ ಬಿ. ನೀವು ಪ್ರತಿ ತಿಂಗಳು ಒಂದು ₹5,000 ನೀವು ಪೋಸ್ಟ್ ಆಫೀಸ್ದಾಗ ಇನ್ವೆಸ್ಟ್ಮೆಂಟ್ ಮಾಡ್ಲತ್ತಿರಪ್ಪ ಅಂತಂದ್ರೆ 5 ವರ್ಷಕ್ಕೆ ₹3,52,000 ಕೊಡ್ತಾರೆ ನಿಮ್ಗೆ. ನೀವು ಇನ್ವೆಸ್ಟ್ ಮಾಡಿದಕ್ಕಿಂತ ಒಂದು ₹52,000 ಎಕ್ಸ್ಟ್ರಾ ಕೊಡ್ತಾರೆ ಹಾಕಿ. ಅದನ್ನ ಇನ್ನೊಂದು 5 ವರ್ಷ ಎಕ್ಸ್ಟ್ರಾ ಇಟ್ಟರಪ್ಪ ಅಂತಂದ್ರೆ ₹8,32,000 ಕೊಡ್ತಾರೆ ನಿಮ್ಗೆ. ಸೊ ಹಿಂಗೆ ಅವು ಬ್ಯಾಂಕ್ ಮೇಲೆ ಇಂಟ್ರೆಸ್ಟ್ ಡಿಪೆಂಡ್ ಆಗುತ್ತೆ, ಇಂಟ್ರೆಸ್ಟ್ ಬ್ಯಾಂಕ್ ಮೇಲೆ. ಸೊ ಅದಕ್ಕೆ ವಿಚಾರ ಮಾಡ್ಕೊಂಡು ನೋಡ್ಕೊಂಡು ನಿಮ್ಗೆ ಯಾವ ಬ್ಯಾಂಕ್ ಬೇಕಲ್ಲ ಆ ಬ್ಯಾಂಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಬಟ್ ನಾನು ನಿಮಗೆ ಏನಪ್ಪ ಸಜೆಸ್ಟ್ ಮಾಡೋದಪ್ಪ ಅಂತಂದ್ರೆ ಗೋರ್ಮೆಂಟ್ ಯಾವ ಇರ್ತದೆ ಅದ್ರೊಳಗೆ ಅಷ್ಟೇ ಆರ್ ಡಿ ಅಕೌಂಟ್ ಓಪನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರಿ. ಸೊಸೈಟಿ ಯಾವ ಆ್ಯಡೆಡ್ ಇರಂಗಿಲ್ಲಲ್ಲ ಅದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಫ್ರಾಡ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ನಿಮಗೆ ಜಮೀನು ಇರ್ಬೋದು, ನಿಮಗೆ ಭಾಳ ಕ್ಲೋಸ್ ಇದ್ದವ್ರ ಬ್ಯಾಂಕಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೋರಿ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದ್ರೆ ಆ್ಯಡೆಡ್ ಯಾವ್ಯಾವ ಇರ್ತಲ್ಲ ಅವಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಯಾವ ಇರ್ತಲ್ಲ ಅದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ ಆರ್ ಡಿ. ಸೊ ಎಸ್ ಐ ಪಿ ವಿಚಾರಕ್ಕೆ ಬಂದಿರಪ್ಪ ಅಂತಂದ್ರೆ ಪ್ರತಿ ತಿಂಗಳು ₹2,000 ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಪ್ರತಿ ತಿಂಗಳು ನೀವು ₹2,000 ಇನ್ವೆಸ್ಟ್ಮೆಂಟ್ ಮಾಡ್ಕೋತ ಹೋದ್ರೆ 5 ವರ್ಷಕ್ಕೆ ನಿಮಗೆ ₹1,64,972 ಸಿಗ್ತೈತೆ. 100% ಬಡ್ಡಿ ಹಿಡಿದಪ್ಪ ಅಂತಂದ್ರೆ. ಬಟ್ ಇದ್ರೊಳಗೆ ಏನು ಪ್ರಾಬ್ಲಮ್ ಅಪ್ಪ ಅಂತಂದ್ರೆ 100% ನಿಮಗೆ ಬಡ್ಡಿ ಕೊಡ್ತೀವಿ ಅಂತ ಹೇಳಂಗಿಲ್ಲ ಇವರು ಎಸ್ ಐ ಪಿ ಅವರು. ಯಾಕಪ್ಪ ಅಂತಂದರೆ ಇದು ಕಂಪ್ಲೀಟ್ಲಿ ಸ್ಟಾಕ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಇರ್ತೈತಿ. ಒಂದೊಂದು ಸಲ ನಿಮ್ಗೆ ಹೆಚ್ಚು ಸಿಗ್ಬೋದು, ಒಂದೊಂದು ಸಲ ನಿಮ್ಗೆ 100%ಕ್ಕಿಂತ ಕಡಿಮೆನೂ ಸಿಗ್ಬೋದು. ಸೊ ಅದೇ ಒಂದು ರೀಸನ್ಕ್ಕೆ ಎಲ್ಲರೂ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೆದರ್ತಾರೆ ಎಸ್ ಐ ಪಿ ಒಳಗೆ. ಬಟ್ ಇದ್ರೊಳಗೆ ರಿಸ್ಕ್ ತೊಗೊಂಡು ಯಾರು ಮಾಡ್ತಾರಲ್ಲ ಅವ್ರಿಗಂತೂ ಹೆಚ್ಚು ಲಾಭ ಸಿಗ್ತೈತಿ. ಬಟ್ ಏನೋ ಭಾಳ ವರ್ಷ ಇಡಬೇಕು ಇದ್ರೊಳಗೆ, ಅಷ್ಟೇ ಪ್ರಾಬ್ಲಮ್, ಮತ್ತೇನಿಲ್ಲ. ಕಂಪ್ಲೀಟಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರಿ. ಎಸ್ ಐ ಪಿ ಒಳಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರಲ್ಲ, ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ತಿಳ್ಕೊಂಡು ಅದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಎಸ್ ಐ ಪಿ ಅದು ಏನು ಫ್ರಾಡ್ ಅಲ್ಲ, ಪೂರಾ ನಿಮಗೆ ಗೋರ್ಮೆಂಟ್ ಅಂಡರ್ ಇರ್ತೈತೆ ಎಸ್ ಐ ಪಿ. ಇದ್ರೊಳಗೆ ಏನು ರೊಕ್ಕನೂ ಡೂಬ್ ಆಗೋಲ್ಲ, ಏನೂ ಆಗೋಲ್ಲ. ಇಲ್ಲ ನನಗೆ ಕಮ್ಮಿ ಅಮೌಂಟ್ ಸಿಕ್ಕರೂ ನಾನು ಹ್ಯಾಪಿಯಾಗಿರ್ತೀನಿ ಅನ್ನೋರು ಆರ್ ಡಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಯಾಕಂದ್ರೆ ಆರ್ ಡಿ ಒಳಗೆ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ ನಮಗೆ ಇಷ್ಟು ವರ್ಷನೇ ಅಮೌಂಟ್ ಸಿಗ್ತೈತಪ್ಪ ಅಂತಂದು. ಬಟ್ ಎಸ್ ಐ ಪಿ ಒಳಗೆ ಯಾವುದೇ ಕಾರಣಕ್ಕೂ ಗೆಸ್ ಮಾಡೋಕ್ಕಾಗಲ್ಲ ನಾವು ಇಷ್ಟು ವರ್ಷ ಇಷ್ಟು ಅಮೌಂಟ್ ಸಿಗ್ತೈತಪ್ಪ ಅಂತಂದು. ಹೆಚ್ಚೂ ಸಿಗ್ಬೋದು, ಕಮ್ಮಿನೂ ಸಿಗ್ಬೋದು. ಬಟ್ ಕಮ್ಮಿ ಸಿಕ್ಕರೂ ಅಷ್ಟು ತೃಪ್ತಿಯಿಂದ ಅಷ್ಟು ಖುಷಿಯಿಂದ ತೊಗೋರಿ, ಹೆಚ್ಚು ಸಿಕ್ತನೂ ಅಷ್ಟು ಖುಷಿಯಿಂದ ತೊಗೋರಿ. ಬಟ್ ಇದ್ರೊಳಗೆ ಹೆಚ್ಚು ನೀವು ಎಷ್ಟು ಕಂಪೌಂಡಿಂಗ್ ಮಾಡ್ಕೋತ ಹೋಗ್ತಾರಲ್ಲ ಎಸ್ ಐ ಪಿ ಒಳಗೆ, ಅಷ್ಟು ಅಮೌಂಟ್ ಹೆಚ್ಚು ಸಿಗೋ ಸಾಧ್ಯತೆ ಭಾಳ ಇರ್ತೈತಿ. ಎರಡನ್ನೂ ಬೆಸ್ಟ್ ಪ್ಲಾಟ್ಫಾರ್ಮ್ ಅದಾವೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ನೋಡ್ಕೊಂಡು ಹೂಡಿಕೆ ಮಾಡಿರಿ. ಎಸ್ ಐ ಪಿ ಒಳಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಭಾಳ ರಿಸ್ಕ್ ಇರ್ತೈತಿ. ಬಟ್ ಯೋಚನೆ ಮಾಡ್ಕೊಂಡು ಎಸ್ ಐ ಪಿ ಒಳಗೆ ಮಾಡಿರಿ. ನನಗೆ ರಿಸ್ಕ್ ಬೇಡ, ಏನೂ ಬೇಡ, ನನಗೆ ಎಷ್ಟು ಬರ್ತೈತೆ ಇಷ್ಟ ಸಾಕಪ್ಪ ಅನ್ನೋರು ಆರ್ ಡಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಅದು ಆರ್ ಡಿ ಒಳಗೂ ಚಲೋ ಬ್ಯಾಂಕ್ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರಿ. ಸುಮ್ಮನೆ ಯಾವುದಾದ್ರು ಸಿಗುತ್ತಪ್ಪ ಎಲ್ಲ ಗೊತ್ತಿರೋದು ಬ್ಯಾಂಕಿನಾಗೆಲ್ಲ ಆರ್ ಡಿ ಅಕೌಂಟ್ ಓಪನ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಯಾವ್ದು ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿರಿ. ಸೊ ಐ ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಎರಡದ್ರ ಡಿಫ್ರೆನ್ಸ್ ಹೇಳಿ ನಾನು ನಿಮ್ಗೆ ಏನಪ್ಪ ಆರ್ ಡಿ ಮತ್ತು ಎಸ್ ಐ ಪಿ ಅಂತಂದು. ಸೊ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ತೈತಿ ಯಾವ್ದಾದ್ರು ಇನ್ವೆಸ್ಟ್ ಮಾಡಿದ್ರೆ ಬೆಟ್ರಪ್ಪ ಅಂತಂದು. ಸೊ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.